ಒಂದು ಸುಂದರವಾದಂತಹ ಹಳ್ಳಿ. ಅಲ್ಲಿ ಪವಿತ್ರ ಎಂಬ ಬುದ್ಧಿವಂತ ವಿದ್ಯಾರ್ಥಿನಿ ಇದ್ಲು. ಅವಳು ತುಂಬ ಕಷ್ಟಪಟ್ಟು ಓದ್ತಾ ಇದ್ಲು. ಆದರೆ ಪರೀಕ್ಷೆಯಲ್ಲಿ ಯಾವಾಗಲೂ 2ನೇ ಸ್ಥಾನ ಬರ್ತಾ ಇತ್ತು. ಅವಳ ಸ್ನೇಹಿತೆ ಮಾಲಿನಿ ಯಾವಾಗಲೂ ಮೊದಲ ಸ್ಥಾನವನ್ನೇ ಪಡ್ಕೊಳ್ತಾ ಇದ್ಲು. ಮಾಲಿನಿ ಬಗ್ಗೆ ಪವಿತ್ರಾಗೇನು ಅಸೂಯೆ ಇರಲಿಲ್ಲ. ಆದರೆ ಪವಿತ್ರಾಗೆ ಒಂದು ಯೋಚನೆ ಕಾಡಿತ್ತು. ನಾನು ಯಾಕೆ ಯಾವಾಗೂ 2ನೇ ಸ್ಥಾನನೇ ಬರ್ತೀನಿ, ನನ್ನ ಕೈಯಲ್ಲಿ ಯಾಕೆ ಪ್ರಥಮ ಸ್ಥಾನ ಬರಲಿಕ್ಕೆ ಆಗಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ಲು. ಒಮ್ಮೆ ರಜಾ ದಿನ ಪವಿತ್ರ ತನ್ನ ಅಜ್ಜಿಯೊಂದಿಗೆ ನದಿಗೆ ನೀರು ತರೋದಕ್ಕೆ ಹೋಗ್ತಾಳೆ. ಅವರ ಅಜ್ಜಿ 2 ಮಡಿಕೆಗಳನ್ನು ಎತ್ಕೊಂಡು ನೀರು ತರೋದಕ್ಕೆ ಹೋಗ್ತಾ ಇರ್ತಾರೆ. ಒಂದು ಮಡಿಕೆ ಸ್ವಲ್ಪ ಸೀಳಿದ್ರಿಂದ ಒಂದು ಕಡೆ ನೀರು ರಸ್ತೆಯಲ್ಲೆಲ್ಲ ಬಿದ್ದು ಹರಿದಾಡ್ತಾ ಇರುತ್ತೆ. ಮನೆಗೆ ಬಂದ ಆದಮೇಲೆ ಅವ್ರ ಅಜ್ಜಿ ಕೇಳ್ತಾಳೆ, ಅಲ್ಲ ಅಜ್ಜಿ, ನೀನು ಅಷ್ಟ ಕಷ್ಟಪಟ್ಟು 2 ಮಡಿಕೆಗಳನ್ನು ನೀರು ತರಕ್ಕೆ ಹೋಗಿದ್ದೀಯಲ್ಲ, ನೋಡ್ದ ಒಂದು ಸೀಳೋಗಿ ಆ ರಸ್ತೆಯಲ್ಲೆಲ್ಲ ನೀರು ಬಿದ್ದಿದೆ, ನಿನ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? ನೀನು 2 ಮಡಿಕೆ ಎತ್ಕೊಂಡು ಹೋದ್ರೆ ತುಂಬ ಭಾರನೂ ಅನ್ಸಲ್ವಾ ಅಂತ ಕೇಳಿದ್ಲು. ಹೌದಮ್ಮ, ನನ್ನ ಮುದ್ದು ಮೊಮ್ಮಗಳೇ, ಆ ಮಡಿಕೆ ಒಡೆದೋಗಿರೋ ಕೊರತೆ ನಿನಗೆ ಕಾಣಿಸ್ತಾ ಇದೆ. ಆದರೆ ದಾರಿಯಲ್ಲಿ ನೀನು ಒಂದು ಗಮನಿಸಿಲ್ಲ, ಈ ಮಡಕೆ ಹೊಡೆದು ಆ ನೀರು ಸೋರಿರೋ ಕಡೆ ಬಣ್ಣ ಬಣ್ಣದ ಹೂಗಳು ಬಿಟ್ಟಿರೋದು ನೋಡ್ದ, ಇನ್ನೊಂದು ಕಡೆ ಒಣಗೋಗಿರೋ ಹುಲ್ಲನ್ನು ನೋಡಿದೆ. ನಾನೇನು ಮಾಡ್ತೀನಿ ಗೊತ್ತಾ? ಆ ಬಣ್ಣ ಬಣ್ಣದ ಹೂಗಳನ್ನು ನೋಡಿ ಸಂತೋಷ ಪಡ್ತೀನಿ, ಜೊತೆಗೆ ಆ ಹೂಗಳನ್ನು ಕಿತ್ತು ದೇವರು ಪೂಜೆಗೆ ಬಳಸ್ತೀನಿ. ನಿನಗೊಂದು ಗೊತ್ತಾಯ್ತಾ? ನಿನಗೆ ಮಡಿಕೆಯಲ್ಲಿರೋ ಕೊರತೆ ಕಾಣಿಸ್ತು, ಆದರೆ ಆ ಕೊರತೆಯಿಂದ ನನಗಾಗಿರೋ ಲಾಭವನ್ನು ನೀನು ನೋಡ್ದ ಅಂತ ಹೇಳಲು. ಅಜ್ಜಿಯ ಮಾತಿಂದ ಪವಿತ್ರಾಗೆ ತಟ್ ಅಂತ ಏನೋ ಒಳದಂಗಾಯಿತು. ಅವಳ ಮುಖದಲ್ಲಿ ನಗು ಬಂತು. ಅವಳು ಏನು ಯೋಚನೆ ಮಾಡಿರ್ತಾಳೆ ಗೊತ್ತಾ? ಇಷ್ಟು ದಿನ ನಾನು ಪ್ರಥಮ ಸ್ಥಾನ ಬಂದಿಲ್ಲ ಅನ್ನೋ ಕೊರತೆ ನನಗಿತ್ತು, ಆದರೆ ಆ ಕೊರತೆಯಿಂದ ನಾನು ಅವಕಾಶವನ್ನು ಪಡ್ಕೊಳ್ತಾ ಇದ್ದೀನ, ಹೆಚ್ಚು ಓದೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ, ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀನಿ ಅಂತ ಅವತ್ತಿನಿಂದ ಪ್ರಥಮ ಸ್ಥಾನ ಬರಲಿಲ್ಲ ಅಂತೇಳಿ ಅವಳು ಯಾವತ್ತೂ ಕೊರಗಲೇ ಇಲ್ಲ. ಅವಳು ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಯಾವುದೇ ಸ್ಪರ್ಧೆಯ ಒತ್ತಡವಿಲ್ಲದೆ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ಲು. ಕೆಲವೇ ದಿನಗಳಲ್ಲಿ ಪವಿತ್ರ ತರಗತಿಗೆ ಮೊದಲ ಸ್ಥಾನದಲ್ಲಿ ಬಂದ್ಲು. ಜೋರಾಗಿ ಬಂದು ಅಜ್ಜಿಯನ್ನು ಹಪ್ಪಿಕೊಂಡು ಕುಣಿದಾಡಿದ್ಲು. ನಿಜ ಅಲ್ವಾ ಸ್ನೇಹಿತರೆ? ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೊರತೆ ಇರಬಹುದು. ಆದರೆ ಆ ಕೊರತೆಗಳ ಬಗ್ಗೆ ಚಿಂತಿಸುವ ಬದಲು ಅವುಗಳನ್ನು ನಮ್ಮ ಬಲವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಬೇಕು. ಯಶಸ್ಸು ಎಂದರೆ ಯಾವಾಗಲೂ ಮೊದಲ ಸ್ಥಾನದಲ್ಲಿರುವುದು ಎಂದಲ್ಲ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದೇ ನಿಜವಾದ ಯಶಸ್ಸು. ಆತ್ಮೀಯ ಸ್ನೇಹಿತರೆ, ಈ ಕತೆ ವಿದ್ಯಾರ್ಥಿಗಳಿಗೆ ತಮ್ಮನ್ನು ತಾವು ಒಪ್ಪಿಕೊಳ್ಳಲು ಮತ್ತು ತಮ್ಮ ಸಾಮರ್ಥ್ಯಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ವಿಡಿಯೋಗಳನ್ನು ತೋರಿಸಿ. ನಾನು ನಿಮ್ಮ ಪ್ರೀತಿಯ ಹುಡುಗ ಪುನೀತ್. ಧನ್ಯವಾದಗಳು. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಧ್ವನಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಕಾಮೆಂಟ್ಗಳನ್ನು ದಯವಿಟ್ಟು ತಿಳಿಸಿ.